ಜಾಸ್ತಿ ಮಾಡಿರ್ತಾರೆ. ಕೇಂದ್ರ ಸರ್ಕಾರ ಅದರ ಮನೆಗಳಿಗೆ ಗೃಹ ಉಪಯೋಗಿ ಸಿಲಿಂಡರ್ ಬೆಲೆ 29 ರೂಪಾಯಿ ಜಾಸ್ತಿ ಆಗಿದೆ ಸರ್. ನಾನು ಅದಕ್ಕೆ ಈ BJP ಮಿತ್ರರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಶೋಭಕ್ಕ, ನಮ್ಮಕ್ಕ ಶೋಭಾ ಕರಂದ್ಲಾಜೆ ಮೇಡಮ್ ಎಲ್ಲಿದಾರ? ಆಮೇಲೆ ಇನ್ನೊಬ್ಬರು ಕೇಂದ್ರದ ಮಂತ್ರಿ ಇದ್ದರು, ಸ್ಮೃತಿ ಇರಾನಿ ಮೇಡಮ್ ಅವ್ರು ಎಲ್ಲಿದಾರ? ಸಿಲಿಂಡ್ರ್ ಒತ್ಕೊಂಡು ಅಡ್ಡಾಡಿದ್ರು, ಸಿಲಿಂಡ್ರನ್ನ ಒತ್ಕೊಂಡು ಅಡ್ಡಾಡಿದ್ರು. ಅವಾಗ ರೇಟ್ ಎಷ್ಟಿತ್ತು? 400 ಚಿಲ್ಲರೆ ಇತ್ತು. ಈಗ ಎಲ್ಲಿದಾರ? ಇವ್ರು ಕಾಣವಲ್ಲಲ್ಲ. ಈ BJP ಅವ್ರು ಹೆಂಗಂದ್ರೆ ಇವರೊಂದು ಒಂಥರ ನಾಟಕ ಕಂಪ್ನಿ ಗಿರಾಕಿಗಳು ಇವು ಹೊಸು BJP ಅವರು. 400 ಇದ್ದತ್ನಾಗ ಸಿಲಿಂಡ್ರ್ ಒತ್ಕೊಂಡು ಅಡ್ಡಾಡಿದ್ರು. 1000 ರೂಪಾಯಿ ಆಗೈತೆ, 1000ಕ್ಕಿಂತ ಹೆಚ್ಚಾಗೈತೆ. ಸಿಲಿಂಡ್ರ್ ತೊಗೊಳೋರಿಲ್ಲ. ಇದಪ್ಪ ಇಡೀ ದೇಶದ ಜನರಿಗೆ ತೊಂದರೆ ಆಗೈತೆ. ಇವತ್ತು ಯಾರೂ ಮಾತಾಡಕತ್ತಿಲ್ಲ. ಶಾಲೆ ಒಳಗೆ ಕೇಸರಿ ಶಾಲೆ ಹಾಕಂದು ಅಡ್ಡಾಡ್ಬೇಕಂತ ಅಂತಾರ. ನೀಟು ಪೇಪರ್ ಲೀಕ್ ಆಗೈತೆ, ಅದ್ರ ಬಗ್ಗೆ ಯಾವ BJP ಮಿತ್ರರು ಟವಲ್ ಹಾಕಂದ್ರೆ ಎಲ್ಲಿ ಹೋದ್ರು ಕಾಣವಲ್ರು. ಹಾಂ, ಇವರೆಲ್ಲ ಎಲ್ಲಿದಾರ? ಇವ್ರು ಏನೋ ನಾಟಕ ಕಂಪ್ನಿ. ಅದಕ್ಕೆ ನಾನು ಹೇಳೋದು, BJP ಅವರು ಪರಿಪೂರ್ಣವಾದಂಥ ನಾಟಕ ಕಂಪ್ನಿಗಳು. ಅದಕ್ಕೆ ಒಂದು ಒಳ್ಳೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ BJP ಮಿತ್ರರಿಗೆ. ಏನಂದ್ರೆ ಏನು BJP ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ದೇಶದಲ್ಲಿ ಪೆಟ್ರೋಲ್ ಇಲ್ಲ, ದೇಶದಲ್ಲಿ ಪೆಟ್ರೋಲ್ ಇಲ್ಲ, ವಿದೇಶದಲ್ಲಿ ಮರ್ಯಾದೆ ಇಲ್ಲ, ವಿದೇಶದಲ್ಲಿ ಮರ್ಯಾದೆ ಇಲ್ಲ, ರೂಪಾಯಿಗೆ ಬೆಲೆ ಇಲ್ಲ, ನಮ್ಮ ರೂಪಾಯಿಗೆ ಬೆಲೆ ಇರಲಾರ್ದಂತಂಗಾಗೈತೆ. ಮೀಡಿಯಾದ ಮುಂದೆ ಬಂದು ಮಾತಾಡೋಕ್ಕೆ ದಮ್ಮಿಲ್ಲ BJP ಅವ್ರಿಗೆ. ಯಾರಿಗೆ ಮಾತಾಡೋಕ್ಕೆ ದಮ್ ಐತೆ? ಇದ್ರ ಬಗ್ಗೆ ಮಾತಾಡ್ರಿ, ಪೆಟ್ರೋಲ್ ಬಗ್ಗೆ ಮಾತಾಡಲಿ, ರೂಪಾಯಿದ ಬಗ್ಗೆ ಮಾತಾಡಲಿ, ಹಾಂ, ಗೊಬ್ಬರದ ಬಗ್ಗೆ ಮಾತಾಡಲಿ. ಇವತ್ತೇನೈತಿ? ಗೊಬ್ಬರ ಇಲ್ಲ ನಮ್ಮಿಂದ ದೇಶದೊಳಗೆ. ಯೂರಿಯಾ ಇಲ್ಲ ಅಂತ ಹೇಳಕತ್ತಾರ, ಬೀಜ ಇಲ್ಲ ಅಂತ ಹೇಳಕತ್ತಾರ. ಇದು ಯಾರ ಕೆಲಸ? ರಾಜ್ಯದ ಕೆಲಸನಾ? BJP ಸೆಂಟ್ರಲ್ ಗೌರ್ಮೆಂಟ್ ಕೆಲಸ. ಇದರ ಜೊತೆಗೆ ದಮ್ಮಿಲ್ಲ. ಆದರೂ ಈ ತಿರುಪೆ ಶೋಕಿಗೆ BJP ಅವ್ರಿಗೆ ಕಮ್ಮಿ ಇಲ್ಲ. ಬೇಕಾ ಇವ್ರಿಗೆ ಇದು ಎಲ್ಲದು? ಯಾವುದ್ರ ಬಗ್ಗೆ ಮಾತಾಡಕತ್ತಾರೆ? ಮೋದಿಯವ್ರ ಸಾಧನೆ ಏನು? ಇವತ್ತು ರೈತರ ಪರಿಸ್ಥಿತಿ ಸರಿ ಇಲ್ಲ, ವಿದ್ಯಾರ್ಥಿಗಳ ಪರಿಸ್ಥಿತಿ ಸರಿ ಇಲ್ಲ, ಸುಸೈಡ್ ಮಾಡ್ಕೊಳಕತ್ತಾರ. ಹಾಂ, ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದು ಅದ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ಪ್ರಧಾನ ಮಾತಾಡಕತ್ತಿಲ್ಲ, ಶಿಕ್ಷಣ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಮಾತಾಡಕತ್ತಿಲ್ಲ. ವಿದ್ಯಾರ್ಥಿಗಳ ಪರಿಸ್ಥಿತಿ ಎಲ್ಲಿ ಹೋಗೈತೆ? ರೈತರ ಪರಿಸ್ಥಿತಿ ಎಲ್ಲಿ ಹೋಗೈತೆ? ಇವರಿಗೆ ಬೆಲೆ ಏರಿಕೆ ಗಗನಕ್ಕೇರೈತೆ. ಪೆಟ್ರೋಲು, ಡೀಸೆಲು, ಗ್ಯಾಸು, ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಇವರು BJP ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋಕ್ಕೆ